ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೆ ಗೌರಿ ಪ್ರಭಾತೆ ಕರದರ್ಶನಂ. ಕೈ ನೋಡ್ಕೊ ಈಗ, ಮಕ ಅನ್ಕೊ. ಹಾಯ್, ಗುಡ್ ಮಾರ್ನಿಂಗ್. ಸುಮಶ್ರೀ ಕಿಚನ್ಗೆ ಸ್ವಾಗತ. ನಾನಿವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಮಾತಾಡಿಸ್ತಾ ಇದ್ದೀನಲ್ವ, ಇವರು ಗಜಕೇಸರಿ ಫಿಲಮ್ ಪ್ರೊಡ್ಯೂಸರ್ ರಾಜೇಂದ್ರ ಸರ್ ಅಂತೆ. ಅಕಸ್ಮಾತಾಗಿ ಪಾರ್ಕ್ನಲ್ಲಿ ಮೀಟ್ ಆದರು. ಮಕ್ಕಳಿರಬೇಕು, ಬಟ್ ಇವಾಗಿನ ಇದರಲ್ಲಿ ಎಷ್ಟು ಹಿಂದಿನ ಕಾಲದ ಥರ ಅಷ್ಟು ಮನೆ ತುಂಬ ಮಕ್ಕಳಿದ್ರು ನೋಡ್ಕೊಳ್ಳೋದಕ್ಕಾಗಲ್ಲ ಸರ್. ಈಗ ಒಬ್ಬೊಬ್ರನ್ನ ನೋಡ್ಕೊಳ್ಳೋದೇ ಕಷ್ಟ. ಅವ್ರದ್ದೇ ತಾಪತ್ರಯ, ಅವ್ರದ್ದೇ ಕಮಿಟ್ಮೆಂಟು. ಅವರು ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ಅವ್ರ ಮಾತನ್ನ ಕೇಳ್ತಾ ಇದ್ರೆ ಏನೋ ಒಂದು ರೀತಿ ಮೋಟಿವೇಶನಲ್ ಸ್ಪೀಚ್ನ ಕೇಳ್ತಾ ಇದ್ದೀನೇನೋ ಅನ್ನೋ ರೀತಿ ಅನ್ನಿಸ್ತಾ ಇತ್ತು. ಬೆಳಿಗ್ಗೆನೇ ಒಂದು ರೀತಿ ಅವ್ರ ಮಾತುಗಳು ಪಾಸಿಟಿವ್ ಎನರ್ಜಿ ಬರೋ ಥರ ಅನ್ನಿಸ್ತಾ ಇತ್ತು. ಒಬ್ಬೊಬ್ರು ಹಾಗೆ ಮೀಟ್ ಮಾಡಿದ ತಕ್ಷಣ ಇಷ್ಟ ಆಗಿಬಿಡ್ತಾರೆ. ಅವ್ರ ಮಾತುಗಳನ್ನ ಕೇಳಿ ಕೂಡ ನನಗೆ ಅದೇ ರೀತಿ ಇಷ್ಟ ಆಯಿತು. ಬೆಳಿಗ್ಗೆ ಈ ರೀತಿ ಪಾಸಿಟಿವ್ ಪರ್ಸನ್ನ ಮೀಟ್ ಮಾಡಿದ್ದು ತುಂಬ ಏನೋ ಒಂದು ರೀತಿ ಖುಷಿ ಅನ್ನಿಸ್ತಾ ಇತ್ತು. ನಾವು ವಾಕಿಗೆ ಹೋಗ್ತೀವಲ್ವ, ಆ ಪಾರ್ಕ್ ಹತ್ರ ಡೈಲಿ ಫ್ರೆಶ್ ಆಗಿ ತರಕಾರಿಗಳನ್ನ ಹಾಕ್ತಾರೆ. ಅಲ್ಲಿ ತರಕಾರಿಗಳನ್ನ ತೊಗೊಂಡು ವಾಕ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟರೊಳಗಡೆ ಆಗಲೇ 9 ಗಂಟೆ ಆಗಿತ್ತು. ನಮ್ಮ ಮನೆಯವ್ರಿಗೆ ಆಗಲೇ ಕೆಲಸ ಶುರುವಾಗಿತ್ತು. ಅವ್ರ ಕಾಲಲ್ಲಿ ಬ್ಯುಸಿ ಆದರು. ಇನ್ನು ತಿಂಡಿ ಮಾಡಿರಲಿಲ್ಲ. ಸೊ ತಿಂಡಿ ಮಾಡೋಣ ಇವತ್ತು. ತಿಂಡಿಗೆ ಸೋಯಾಬೀನ್ ಪಲಾವ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟರೊಳಗಡೆ ನಮ್ಮ ಗಂಡನ ಕಂಟ್ರೋಲ್ ಮಾಡ್ಕೊಂಡು ತಿಂಡಿ ಮಾಡಬೇಕಲ್ವ. ಅವನು ಆಚೆ ಬಿಟ್ಟರೆ ಏನೇನಾದರೂ ಕಿತಾಪತಿ ಮಾಡ್ತಾನೆ ಇರ್ತಾನೆ. ಅದಕ್ಕೆ ಅವನು ಕೂಡ ಶೆಲ್ಫ್ ಮೇಲೆ ಕೂರಿಸ್ಕೊಂಡು ತಿಂಡಿ ಮಾಡೋಣ ಅಂತ ಅವನ ಜೊತೆ ಆಟ ಆಡ್ಕೊಂಡು ತಿಂಡಿ ಮಾಡ್ತಾಯಿದ್ದೀನಿ. ನೋಡಿ, ಸೋಯಾಬೀನ್ ಹಾಕೋದಕ್ಕೆ ಅಂತ ಬಿಸಿನೀರನ್ನ ಕಾಯಿಸಿಟ್ಟಿದ್ದೀನಿ. ನಾನು ಹಾಕ್ತೀನಿ ಅಂತ ಹಾಕ್ತಾ ಇದ್ದಾನೆ. ಅವ್ರ ಅಪ್ಪಂಗೆ ವರ್ಕ್ ಫ್ರಮ್ ಹೋಮ್ ಇರುತ್ತಲ್ವ, ಕಾಲ್ಗಳಿದ್ದಾಗ ಗಂಡನೊಬ್ಬನ್ನೇ ಬಿಟ್ಟರೆ ಗಲಾಟೆ ಮಾಡಿ ಅವ್ರ ಅಪ್ಪಂಗೆ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ. ಅದಕ್ಕೆ ನಾನು ಅವನನ್ನು ಎಂಗೇಜ್ ಮಾಡೋದಕ್ಕೋಸ್ಕರ ನಾನು ಮಾಡೋ ಕೆಲಸಗಳಲ್ಲಿ ಅವನು ಕರ್ಕೊಂಡು ಬಂದು ಸೇರಿಸ್ಕೋತೀನಿ. ಅವನಿಗೂ ಆಟ ಆಡ್ದಂಗೂ ಅನಿಸುತ್ತೆ, ನನಗೂ ಅವನನ್ನು ನೋಡ್ಕೊಂಡಂಗೂ ಅನಿಸುತ್ತೆ. ಅಷ್ಟು ಮೇಲೂ ಕತ್ತು ಬಿಡಗಣು, ಬೀಳ್ತೀಯಾ? ಲಿಖಿತ ಕೆಳಗಡೆ ನಿಂತ್ಕೊಂಡ್ರೆ ಕಾಣಿಸ್ತಾಳೆ, ನಿಂತ್ಕೊ. ಇಲ್ಲಿ ಕೆಳಗಡೆ. ಸೋಯಾಬೀನ್ ಐಟಮ್ಗಳನ್ನ ಮಾಡ್ಕೊಳ್ಳುವಾಗ ಸೋಯಾಬೀನ್ನ ತಣ್ಣೀರಲ್ಲಿ ನೆನೆಸ್ಕೊಳ್ಳೋದಕ್ಕಿಂತ ಈ ರೀತಿ ನೀರನ್ನು ಕಾಯಿಸಿ ಬಿಸಿ ನೀರಿಗೆ ಹಾಕಿ ನೆನೆಸ್ಕೊಂಡ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ನೆಂದಿರುತ್ತೆ. ಆಮೇಲೆ ಸೋಯಾಬೀನಲ್ಲಿರೋ ನೀರನ್ನು ಚೆನ್ನಾಗಿ ಹಿಂಡಿ ಅಡುಗೆಗೆ ಬಳಸ್ಕೊಳ್ಳೋದ್ರಿಂದ ಅಡುಗೆಯಲ್ಲಿ ಸೋಯಾಬೀನು ತುಂಬ ರುಚಿಯಾಗೂ ಇರುತ್ತೆ ಮತ್ತು ಸಾಫ್ಟಾಗೂ ಇರುತ್ತೆ. ತಿನ್ನೋದಕ್ಕೆ ಸ್ಮೂತಾಗಿ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಪಕ್ಕದ ಮನೆ ಆಂಟಿ ಯಾವಾಗಲೂ ಚಾಕ್ಲೇಟ್ ಕೊಟ್ಟು ರೂಢಿ ಮಾಡಿದ್ದಾರೆ. ಅದಕ್ಕೆ ಚಾಕ್ಲೇಟ್ ತಿನ್ನಬೇಕು ಅನ್ನಿಸ್ದಾಗ ನಾನು ಕೊಡಲ್ಲ. ಆಗ ಈ ರೀತಿ ಬಂದು ಅವ್ರನ್ನ ನಿಂತ್ಕೊಂಡು ಆಂಟಿ ಚಾಕ್ಲೇಟ್ ಕೊಡಿ ಅಂತ ಕೂಗ್ತಾ ಇರ್ತಾನೆ. ಆಂಟಿ ಮನೇಲವ್ರೆ ಕಣಪ್ಪ, ಕೆಳಗಡೆ ಕೇಳಿಸಲ್ಲ ಅವ್ರಿಗೆ. ಅವ್ರು ಬಂದಾಗ ತಂದು ಕೊಡ್ತಾರೆ ಬಾ. ಅವ್ರು ಬಂದಾಗ ತಂದು ಕೊಡ್ತಾರೆ ಬಾರಮ್ಮ, ನಾನೇ ಕೊಡ್ತೀನಿ ಬಾ ಚಾಕ್ಲೇಟ್. ಅಲ್ಲಿ ಇಟ್ಟಿದ್ದೀನಿ ಬಾ. ಕರ್ಬೇವಿನ ಸೊಪ್ಪು ಜಾಸ್ತಿ ಇದ್ದಾಗ ನಾನು ಅದನ್ನು ಈ ರೀತಿ ಒಣಗಿಸಿ ಒಂದು ಡಬ್ಬಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋತೀನಿ. ಫ್ರಿಜ್ಜಲ್ಲಿ ಹಸಿ ಕರ್ಬೇವಿನ ಸೊಪ್ಪು ಇರಲಿ ಅಂತ ಇಟ್ಟರೆ, ಜಾಸ್ತಿ ದಿನ ಇಟ್ಟರೆ ಅದು ಒಂದು ರೀತಿ ಕಪ್ಪಾಗಿಬಿಡುತ್ತೆ. ಆಮೇಲೆ ಬಳಸೋದಕ್ಕೆ ಬೇಜಾರಾಗುತ್ತೆ. ಅದು ಬೇಜಾರಾದಾಗ ವೇಸ್ಟ್ ಆಗುತ್ತೆ, ಬಳಸೋದಕ್ಕಾಗಲ್ಲ ಅಂತ ಡಸ್ಟ್ಬಿನ್ನಿಗೆ ಹಾಕ್ತೀವಿ. ಅದ್ರ ಬದಲು ಈ ರೀತಿ ಒಣಗಿಸಿ ಇಟ್ಕೊಂಡ್ರೆ ಎಷ್ಟು ದಿನ ಬೇಕಾದರೂ ನಾವು ಅದನ್ನು ಯೂಸ್ ಮಾಡ್ಕೋಬೋದು. ಪಾರ್ಕಿಂದ ಬರ್ತಾ ತರಕಾರಿ ತಂದಿದ್ನಲ್ವ, ಅದನ್ನೆಲ್ಲ ಎತ್ತಿಟ್ಕೊಳ್ಳೋಣ ಅಂತ ಹೇಳಿ ಎತ್ತಿಟ್ಕೋತಾ ಇದ್ದೀನಿ. ನನ್ನ ಮಗ ಕೂಡ ತರಕಾರಿ ಎಲ್ಲ ಎತ್ತಿಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ. ನೋಡಿ, ನಾನೆಲ್ಲ ಕವರ್ಗೆ ತುಂಬ್ತೀನಿ ಅಮ್ಮ ಅಂತ ತುಂಬ್ತಾ ಇದ್ದಾನೆ. ಆಗ್ತಿಲ್ವ ತುಂಬೋದಕ್ಕೆ? ಕೊಡಿ, ನಾನು ಹಿಡ್ಕೊತೀನಿ, ನೀವು ತುಂಬಿ. ಇವಾಗ ಹಾಕಿ. ಇವಾಗ ಬದನೆಕಾಯಿ ಅಲ್ಲ, ಇದು ಗೋರಿಕಾಯಿ. ಇನ್ನೇನಿದು? ತರಲೆ. ಮಕ್ಕಳುಗಳಿಗೆ ಸಮ್ಮರ್ ಹಾಲಿಡೇಸ್ ಶುರುವಾಯಿತು. ಇನ್ಮೇಲೆ ಅವ್ರನ್ನ ಮನೆಯಲ್ಲಿ ತಡೆಯೋದೇ ಒಂದು ಸಾಹಸ ಮಾಡ್ದಂಗೆ ಅನಿಸುತ್ತೆ. ನೋಡಿ, ಯಾವ ಬಿಸಿಲು ಅನ್ನೋದು ನೋಡಲ್ಲ, ಒಟ್ಟಿನಲ್ಲಿ ಆಟ ಆಟ ಆಟ. ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡಿದ್ದಾರೆ ಗ್ಯಾಂಗು. ಮಧ್ಯಾಹ್ನ ಎಷ್ಟು
ಒಂದು ಗಂಟೆ 1:30 ಟೈಮು. ಇವಾಗ ಈ ಬಿಸಿಲಿನಲ್ಲಿ ಕ್ರಿಕೆಟ್ ಆಡ್ತೀವಿ ಅಂತ ಆಟಾಡ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ಆಟಾಡಿಸ್ಕೊಂಡು ಮನೆಗೆ ಬಂದೆ. ಒಬ್ರೊಬ್ರು ಇರ್ತಾರೆ, ಅವ್ರು ಮಾತಾಡೋದ್ರಲ್ಲೆಲ್ಲ ಬರೀ ನೆಗೆಟಿವ್ ಥಾಟ್ಸೇ ತುಂಬಿಕೊಂಡಿರುತ್ತೆ. ಅವ್ರ ಮಾತುಗಳನ್ನ ಕೇಳ್ತಾ ಇದ್ದರೆ ನಾವು ಮಾಡ್ತಾ ಇರೋದು ಸರಿನಾ ತಪ್ಪಾ ಅಂತ ನಮಗೆ ಒಂದು ರೀತಿ ಕನ್ಫ್ಯೂಸ್ ಆಗಿಬಿಡುತ್ತೆ. ಆ ರೀತಿ ಮಾಡ್ತಾರೆ. ಬಟ್ ಆ ರೀತಿ ನೆಗೆಟಿವಿಟಿ ತುಂಬಿಕೊಂಡಿರುವಂಥ ಜನಗಳ ಮಾತಿಗೆ ನಾವು ಕಿವಿ ಕೊಡಬಾರ್ದು. ನಮಗೆ ಯಾವುದು ಸರಿ ಅನಿಸುತ್ತೆ, ನಾವು ಮಾಡ್ತಿರೋ ಸರಿನೋ ತಪ್ಪೋ ಅನ್ನೋ ಕ್ಲಾರಿಟಿ ನಮಗಿದ್ರೆ ನಾವು ಆ ಕೆಲಸನ ಮಾಡ್ಕೊಂಡೋದ್ರೆ ನಾವು ಯಾರ ಮಾತಿಗೂ ತಲೆ ಕೆಡಿಸ್ಕೊಳ್ಳೋಕೆ ಅವಶ್ಯಕತೆ ಇರೋದಿಲ್ಲ. ಸಂಜೆ ಆಯಿತು, ಮಕ್ಕಳಿಗೆ ಹಾಲು ಮತ್ತು ನಮಗೆ ಕಾಫಿಯನ್ನು ಮಾಡ್ಕೋತಾ ಇದ್ದೀನಿ. ಕಾಫಿ ಕುಡ್ಕೊಂಡು ಸ್ವಲ್ಪ ಆಚೆ ಹೋಗೋದಿದೆ, ಹೋಗಿದ್ದು ಬರ್ತೀವಿ. ಮಾಡೋ ಕೆಲಸ ಮಾಡ್ಬೇಕಂತ ನಿಮ್ಮ ಅಪ್ಪ ಏನು ಹೇಳ್ತದೆ ಅದೆಲ್ಲ ಹೇಳ್ತಾನೆ ನಿನಗೆ. ನಮ್ಮೂರು ಬಂಡಳ್ಳಿ ಪಾರ್ವತಿ ದೇವಿ ಏನಿದೆ, ಆ ದೇವ್ರನ್ನ ಅದ್ರ ಭಕ್ತಾದಿಗಳು ಬೆಂಗಳೂರಿನಲ್ಲಿರುವಂಥವ್ರು ಏನಾದರೂ ಗೃಹಪ್ರವೇಶ, ಪೂಜೆ, ನಾಮಕರಣ, ಮದುವೆ ಈ ರೀತಿ ಏನಾದರೂ ವಿಶೇಷ ದಿನಗಳಲ್ಲಿ ದೇವ್ರನ್ನ ಮನೆಗೆ ಕರೆಸ್ಕೊಂಡು ಪೂಜೆ ಮಾಡಿ ಮೆರವಣಿಗೆ ಮಾಡಿಸ್ತಾರೆ. ಇವತ್ತು ಕೂಡ ಅದೇ ರೀತಿ ಬೆಂಗಳೂರಿಗೆ ಬರ್ತಾಯಿತ್ತು. ಸೊ ನಾವು ಪೂಜೆ ಹತ್ರ ಹೋಗ್ತಾ ಇದ್ದೀವಿ. ದುಡ್ಡಕ್ಕೆ ಸ್ಕೂಲ್ಗೆ ಹೋಗುವಾಗೆಲ್ಲ ಎತ್ತುಗಾಡಿಗಳೇ ಬತ್ತಿದ್ದೋ ಚೀನು. ಬಸ್ ಕತ್ತಿಸ್ತಿರ್ಲಿಲ್ಲ, ಆಗ ಬೈತಿದ್ರು. ನಿಮ್ಗೇನು ಹುಡುಗಿರು ನಡ್ಕೊಂಡು ಹೋಗಿ ಹುಡುಗರು ಮುದುಕರು ಥರ ಬಸ್ ಕತ್ತುತ್ತಿರಲ್ಲ ಅಂತ. ನಾವು ನಡ್ಕೊಂಡೇ ಓಡಾಡುವುದು ಸ್ಕೂಲ್ಗೆ ಹೋಗುವಾಗೆಲ್ಲ. ಇವಾಗ ನಾವು ದೇವಸ್ಥಾನದ ಹತ್ರಕ್ಕೆ ಬಂದ್ವಿ. ಊರಿಂದ ದೇವ್ರನ್ನ ಕರ್ಕೊಂಡು ಬಂದು ಈ ರೀತಿ ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ಇಟ್ಕೊಂಡಿರ್ತಾರೆ. ಅಲ್ಲಿ ದೇವ್ರಿಗೆ ಮೆರವಣಿಗೆಗೆಲ್ಲ ಹಳೆ ಹೂವನ್ನೆಲ್ಲ ತೆಗೆದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಹೊಸ ಹೂವನ್ನೆಲ್ಲ ಹಾಕಿ ದೇವ್ರನ್ನ ಅಲಂಕಾರ ಮಾಡ್ತಾ ಇರ್ತಾರೆ. ಇವ್ರು ನಮ್ಮ ಚಿಕ್ಕಪ್ಪ ಮತ್ತು ಅವ್ರ ಮಗ. ನಾವು ಬಂದಿರೋದನ್ನು ನೋಡಿ ಮಾತಾಡಿಸ್ತಾ ಇದ್ದಾರೆ. ಇವಾಗ ನಮ್ಮನೆಯವರು ಕೂಡ ಅವ್ರ ಜೊತೆ ಸೇರಿಕೊಂಡು ದೇವ್ರನ್ನ ಅಲಂಕಾರ ಮಾಡೋದಕ್ಕೆ ಹೂವಿನ ಅಲಂಕಾರ ಮಾಡ್ತಾ ಇದ್ದಾರೆ. ನೋಡಿ, ಹೂವಿನ ಅಲಂಕಾರ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಈ ದೇವ್ರನ್ನ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಬಟ್ ಅದಕ್ಕೆಲ್ಲ ಹೂವಿನ ಅಲಂಕಾರ ಮಾಡಿ ಅದನ್ನು ರೆಡಿ ಮಾಡೋದ್ರಲ್ಲೂ ತುಂಬ ಟೈಮ್ ಆಗುತ್ತೆ. ನಾನು ಯಾವತ್ತೂ ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡಿದ್ದು. ಅದಕ್ಕೆ ಅಂತಲೇ ಹೆಂಗಿದ್ರು ಎಕ್ಸಾಮ್ ಎಲ್ಲ ಮುಗ್ದಿತ್ತಲ್ವ, ನಾವು ಓಡಾಡ್ಕೊಂಡು ಬರ್ತೀವಿ, ನೋಡ್ದಂಗೆ ಅನಿಸುತ್ತೆ, ಮಕ್ಳಿಗೂ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳಿ ಅವ್ರ ಜೊತೆ ಬಂದ್ವಿ. ಇಲ್ಲ ಅಂದರೆ ಯಾವಾಗಲೂ ಅವರೊಬ್ಬರೇ ಬರ್ತಿದ್ರು, ಯಾವಾಗಲೂ ನಾನು ಬರ್ತಿರಲಿಲ್ಲ. ಇವಾಗ ಆಲ್ಮೋಸ್ಟ್ ದೇವ್ರ ಅಲಂಕಾರ ಎಲ್ಲ ಮುಗ್ದಿದೆ. ದೇವ್ರನ್ನ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಕಳಶ ತಗೊಂಡು ಮನೆಯಿಂದ ಈ ರೀತಿ ಎಲ್ಲ ಬರ್ತಾರೆ. ಇಲ್ಲಿಂದ ಪೂಜೆ ಮಾಡಿಕೊಂಡು ಮೆರವಣಿಗೆ ಮಾಡಿಕೊಂಡು ದೇವ್ರನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಮನೆಯಲ್ಲಿ ದೇವ್ರನ್ನ ಕೆಳಗಡೆ ಇಳಿಕ್ಕಿ ಅದನ್ನು ಕೂರಿಸಿ ಪೂಜೆ ಮಾಡಿ ಅಲ್ಲೂ ಕೂಡ ಎಲ್ರಿಗೂ ತೀರ್ಥ ಪ್ರಸಾದವನ್ನು ಕೊಡ್ತಾರೆ. ನಮ್ಮ ಗಣ ಅಂತೂ ಇವತ್ತು ತುಂಬ ಎಂಜಾಯ್ ಮಾಡ್ತಾ ಇದ್ದಾನೆ. ದೇವಸ್ಥಾನದಲ್ಲಿ ಬೇರೆ ಮಕ್ಕಳೆಲ್ಲ ಇದ್ರಲ್ಲ, ಅವ್ರ ಜೊತೆ ಸೇರಿಕೊಂಡು ದೇವಸ್ಥಾನ ಸುತ್ತ ರೌಂಡ್ ಆಗ್ತಾ ಇದ್ದ, ಗುಡುಗುಡು ಅಂತ ಓಡ್ತಾ ಇದ್ದ. ಎಲ್ಲಿ ಬಿದ್ದುಬಿಡ್ತಾನೋ ಅಂತ ಭಯ ಆಗ್ತಾ ಇತ್ತು, ಅಷ್ಟೊಂದು ಜೋರಾಗಿ ಓಡಾಡ್ತಾ ಇದ್ದ. ಮತ್ತು ತುಂಬ ಜನ ಇದ್ದಾರಲ್ವ, ಅವ್ರ ಮಧ್ಯೆ ಎಲ್ಲಾದರೂ ಆಚೆ ಹೋಗ್ಬಿಟ್ರೆ ಅಂತ ಭಯ ಆಗ್ತಾ ಇತ್ತು. ನಾವು ಮದುವೆ ಆಗಿ 11 ವರ್ಷ ಆಯಿತು. ನಮ್ಮ ಮನೆಯವರು ಈ ರೀತಿ ಪೂಜೆ ದೇವ್ರನ್ನ ಹೊತ್ಕೊಂಡಿರೋದನ್ನು ನಾನು ಒಂದು ಸಲನೂ ನೋಡಿರಲಿಲ್ಲ. ಇವತ್ತು ಇಲ್ಲಿಗೆ ಬಂದಿದ್ದಕ್ಕೂ ಅವ್ರು ದೇವ್ರು ಹೊತ್ಕೊಂಡಿರೋದನ್ನು ನೋಡ್ದಂಗೆ ಅನ್ನಿಸ್ತು. ಒಂದು ರೀತಿ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ನಮ್ಮ ಮನೆಯವರು ನಾನು ಕೂಡ ದೇವ್ರನ್ನ ಹೊತ್ಕೋತೀನಿ ಅಂತ ಹೇಳ್ತಿದ್ರು. ಬಟ್ ನಾನು ಒಂದು ಸಲನೂ ನೋಡಿರಲಿಲ್ಲ. ಹಬ್ಬಗಳೆಲ್ಲ ಮನೆಯಲ್ಲೇ ಕೆಲಸ ಇರ್ತಿತ್ತಲ್ವ, ಆಚೆ ಬರ್ತಿರ್ಲಿಲ್ಲ, ಕೆಲಸ ಮಾಡ್ಕೊಂಡು ಒಳಗಡೆ ಸೇರ್ಕೊಬಿಡ್ತಿದ್ವಿ. ಇಲ್ಲಿಗೆ ಬಂದಿದ್ದಕ್ಕೆ ನಮ್ಮ ಮನೆಯವರು ದೇವ್ರು ಹೊತ್ಕೊಳ್ಳೋದನ್ನ ನೋಡುವಾಗಾಯಿತು. ಕಾರನ್ನ ದೇವಸ್ಥಾನದ ಹತ್ರನೇ ಹಾಕಿದ್ವಿ. ಮನೆ ತುಂಬ ದೂರ ಇದೆ. ಊಟ ಮುಗಿಸ್ಕೊಂಡು ಕಾರ್ ಹತ್ರಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ.
ನೋಡಿ ನಮ್ಮ ಗಣ ಇನ್ನೂ ಎನರ್ಜೆಟಿಕ್ ಆಗಿದ್ದಾನೆ. 10:30 ಆದ್ರೂ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಎತ್ಕೋತೀನಿ ಬಾ ಅಂದರೂ ಬರ್ತಾಯಿಲ್ಲ. ನಡೀತೀನಿ ಪಪ್ಪ, ನಾನೇ ನಡೀತೀನಿ ಅಂತ ನಡೀತಾ ಇದ್ದಾನೆ. ಇನ್ನೇನು ಬಂತು, ಕಾರ್ ಬಂತು. ಅಷ್ಟೂರಿಂದ ನಡೆದು ಸಾಕಾಯ್ತು. ಹಾಂ, ಪಚ್ಚಿ ಮಾಡಿ ಮನೆಗೆ ಹೋದ್ಮೇಲೆ ಎಬ್ಬಿಸ್ತೀನಿ. ಟೈಮ್ ಆಗಲೇ 11 ಗಂಟೆ ಆಯಿತು. ಗಣು ಮಲ್ಕೊಂಡ, ಮೂತು ಕೂಡ ಆಲ್ರೆಡಿ ಹಿಂದೆ ಫ್ಲಾಟ್ ಆಗಿಬಿಟ್ಟಿದ್ದಾನೆ. ನಾವು ಮನೆಗೆ ಹೋಗಿ ಮಲ್ಕೋತಾ ಇರೋದೆ. ಈ ವ್ಲಾಗ್ನ ಇವತ್ತೇ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಸುಮಶ್ರೀ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಯಾಕೆ ಚಿನ್ನು ಮಲ್ಕೊಂಡ್ರಿ?